ಎಲ್ರಿಗೂ ನಮಸ್ಕಾರ ರೀ. ಮುಂದಿನ ಒಂದು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಯಾವಾಗ ಆಕತ್ರಿ ಅಂತಂದ ಬಹಳ ಮಂದಿ ಕೇಳ್ತಾ ಇದ್ರಿ. ಮತ್ತ ಈ ಸರ್ ನಾನು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ 3 ಬರಿ ಆಯ್ತು, ನಾನು ಪಾಸ್ ಆಗತ್ತಿಲ್ಲ. ಇನ್ನೊಂದ್ಸಲ ನನಗೆ ಬಿಫೋರ್ ಈ GPSTR, HSTR ಮತ್ತೆ ಈ PSTR ಕ್ರೈಸ್ ಏನು ಹುದ್ದೆಗಳು ಅದಾವಲ್ಲ, ಈ ಹುದ್ದೆಗಳನ್ನ ಕರೆಯೋಕ್ಕಿಂತ ಮೊದ್ಲಿಗೆ ಒಂದು TET ಆದ್ರೆ ನಮ್ಗ ಬಹಳ ಚಲೋ ಆಕತ್ರಿ ಅಂತಂದು ಬಹಳ ಮಂದಿ ಕೇಳತ್ತೀರಿ. ನೋಡಿ, ಈಗ ಇಲಾಖೆ ಹೇಳ್ತಾ ಇದೆ, ಇಲಾಖೆ ಒಳಗಡೆ ಏನು ಹೊಸ ಹೊಸ ಬದಲಾವಣೆಗಳು ಆಗ್ತಾ ಇದಾವ. ಕೊನೆ ಬಾರಿ ಕೂಡ TETನು ಕೂಡ ಮಾಡಿ 2 ತಿಂಗಳೊಳಗೆ ಮತ್ತೇನ್ ಮಾಡಿದ್ರು, ಅವತ್ತಿಂದ ಅವತ್ತೇ ನಮ್ಗೆ ಸಾಮಾನ್ಯವಾಗಿ ಕೀ ಉತ್ತರಗಳನ್ನು ಬಿಟ್ರು. ಅದು ವಿಶೇಷವಾಗಿ ಕರ್ನಾಟಕದ ಒಂದು TET ಇತಿಹಾಸದೊಳಗಡೆ ಅವತ್ತ ಪರೀಕ್ಷೆ ಮಾಡಿ ಅವತ್ತ ಒಂದು ಕೀ ಉತ್ತರಗಳನ್ನು ಬಿಟ್ರು. ಅಂದ್ರೆ ಅಲ್ಲಿ ಕಾರ್ಯ ಮಾಡುವಂತ ಅಂದ್ರೆ ನಾವು ಹೇಳ್ತೀವಲ್ಲ ನಿರ್ದೇಶಕರು ಅಥವಾ ಅಲ್ಲಿನ ಮುಖ್ಯಸ್ಥರ ಮೇಲೆ ಹೋಗ್ತದ. ವರ್ಷಕ್ಕೆ 2 ಬಾರಿ TET ಆಗ್ಬೇಕು. ಈಗ ಒಂದು ಬಾರಿ TET ಆಗಿದೆ, ಈಗ TET ಆಗಿ 3-4 ತಿಂಗಳು ಆಯ್ತು. ಈಗ ಏನು ನಮ್ಮ ಒಂದು GPSTR, HSTR ಏನಿದೆ, ಈ ಒಂದು ಪರೀಕ್ಷೆಗಳ ಆಗಾಗ ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ, ಚುನಾವಣೆ ನಡೀತಾ ಇದೆ, ಉಪಚುನಾವಣೆಗಳು ನಡೀತಾ ಇದಾವ. ಆ ಚುನಾವಣೆ ಮುಗಿಲಿಕ್ಕೆ 1 ತಿಂಗಳಂದ್ರೂ ಬೇಕು, ಕನಿಷ್ಠ ಬೇಕು, 1 ರಿಂದ 1.5 ತಿಂಗಳು. ಅದಾದ್ಮೇಲೆ ನಮ್ಗೆ ಆದಷ್ಟು ಬೇಗ ನೋಟಿಫಿಕೇಶನ್ ಸಿಕ್ಕರೆ ಕನ್ನಡ TET ಆಗಲ್ಲ. ಇಲ್ಲ ಅಂತಂದ್ರೆ ಮತ್ತೆ ನಮ್ಗೆ ಏನ್ ಮುಂದೆ ಗ್ರಾಮ ಪಂಚಾಯತ್ ಚುನಾವಣೆಗಳದಾವ, ಆ ಚುನಾವಣೆಗಳನ್ನ ಆಗಿದಾದ್ಮೇಲೆ ನಮ್ಗೆ ಏನಾಗುತ್ತೆ, ಮತ್ತೆ ಇನ್ನೊಂದು ಕನ್ನಡ TET ಪರೀಕ್ಷೆ ಆಗ್ಲಿ ಅಂತಂದು ಅಭ್ಯರ್ಥಿಗಳು ಕೂಗನ್ನ ಸರ್ಕಾರಕ್ಕೆ ಮುಟ್ಟಿಸ್ತಾರ. ಈಗ ಕೆಲವೊಬ್ಬರಿಗೆ ಕರ್ನಾಟಕ TETನ ಅಫ್ಕೋರ್ಸ್ ಎಲ್ರು ಕೂಡ ಬರ್ದಾರ ಚೆನ್ನಾಗಿ. ಅವರು ಯಾರು 2 ರಿಂದ 3 ಬಾರಿ ಅಥವಾ 4 ಬಾರಿ ಬರ್ದಾರೆ, ಅವ್ರ ಸ್ಕೋರ್ ಚೆನ್ನಾಗಿ ಆಗಿದೆ. ಇವನ್ ನಂದು ಕೂಡ ನಾನು ಉತ್ತಮವಾದ ಅಂಕಗಳನ್ನು ಪಡ್ಕೊಂಡಿರಿ. ಯಾರ್ದು ಇನ್ನೂ ಹೆಚ್ಚಿಗೆ ಅಂಕ ಆಗಿಲ್ಲ, ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ನಿಮಗೆ ಯಾವ ಸಮಯದೊಳಗಡೆ TET ಆಗುತ್ತೋ ಅಂತ ಹೇಳಕ್ ಬರಲ್ಲ. ಯಾಕಂದ್ರ ಈಗಿನ ಸಂದರ್ಭನ ಹಂಗದ. ಯಾಕಂದ್ರೆ ಈಗ ಸೀಟು ನಡ್ಸಬೇಕಿದೆ ಎಕ್ಸಾಮ್, ಅವರು ಅಂದ್ರೆ GPSTR, HSTR ನಡ್ಸಬೇಕಿದೆ, ಮತ್ತೆ PSTR ಕೂಡ. ಸೊ ಇಂಥ ಸಮಯದೊಳಗೆ TET ಪರೀಕ್ಷೆ ಏನಾದ್ರೂ ಅಭ್ಯರ್ಥಿಗಳು ಅವ್ರಿಗೆ ಮನವಿ ಮಾಡಿದ್ರ ಅಥವಾ ಕೇಳ್ಕೊಂಡ್ರೆ ಯಾವಾಗ ಬೇಕಾದ್ರೂ ಆಗ್ಬೋದು. ಸೊ ಅದಕ್ಕೆ ನಿಮ್ಗೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಕೇವಲ ಬರೀ TET ಎಷ್ಟು ರೆಡಿ ಆಗ್ಬೇಡ್ರಿ, TET ಜೊತೆಗೆ ನೀವು GPSTR, HSTR ಮತ್ತೆ PSTR ರೆಡಿ ಆಗ್ರಿ. ಆ ಪರೀಕ್ಷೆಗಳು ನಿಮ್ಗೆ ಹೆಂಗ ಅಂದ್ರೆ, ನೀವು ಒಂದು ಪರೀಕ್ಷೆಗೆ ರೆಡಿ ಆದ್ರೆ ಎಲ್ಲಾ ಪರೀಕ್ಷೆಗಳು ಕವರ್ ಆಗ್ಬೇಕದ. ಎಲ್ಲಾ ಪರೀಕ್ಷೆಗೂ ಅದು ಏನಾಗಬೇಕು, ಅನ್ವಯ ಆಗ್ಬೇಕು. ನಿಮ್ಮ ಒಂದು ತಯಾರಿ, ನಿಮ್ಮ ಒಂದು ಪ್ರಿಪರೇಷನ್ ಹಂಗಿರ್ಬೇಕು ನಿಮ್ದು. ಹಂಗ ಮಾಡೋದ್ರಿಂದ ನೀವು ಒಂದೇ ಪರೀಕ್ಷೆಗೆ ಅಂತ ಓದೋ ತಪ್ತದ, ಮತ್ತೆ ಒಂದೇ ಪರೀಕ್ಷೆ ಒಳಗಡೆ 2-3 ಪರೀಕ್ಷೆಯನ್ನು ನೀವೇನ್ ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು. ಅದಕ್ಕೆ ಈ ರೀತಿಯಾಗಿ ದೂರದೃಷ್ಟಿ ಇಟ್ಕೋರಿ. ಒಂದೇ ಪರೀಕ್ಷೆಗಂತ ಅದಷ್ಟೇ ನಾನು ಓದೋದಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ, ಯಾರೆಲ್ಲ ಮಾಸ್ಟರ್ ಡಿಗ್ರಿ ಅನ್ನ ಮುಗಿಸ್ಕೊಂಡಿರಿ, ನಿಮ್ಗೆ KSET ಕೂಡ ಅವಕಾಶ ಇದೆ, ಅದನ್ನು ಕೂಡ ನೀವು ಓದ್ಬೋದು. ಇನ್ನೊಂದು ಕರ್ನಾಟಕ TET ನಾನು ಹೇಳ್ದಂಗೆನೆ ಏನು ಆಗುವಂತ ಭರವಸೆ ಇದೆ. ಬಟ್ ಏನಾದ್ರೂ ಅದ್ರ ಒಳಗಾಗಿನೇ ಇಲ್ಲ, ನೀವು ಈ ಒಂದು GPSTR, HSTR ಕಡ್ಡಾಯವಾಗಿ ಬೇಗನೆ ಮಾಡ್ಬೇಕೇನಾದ್ರೂ ಒತ್ತಡ ಬಂದ್ರೆ TET ಆಗೋದಿಲ್ಲ. ಈಗ ಆಲ್ರೆಡಿ TET ಮಾಡಿದಾರ, ಓಕೆ, ಮಾಡಿ ಒಂದು 2-3 ತಿಂಗಳಾಗಿದೆ. ಸೊ ಮತ್ತೊಂದ್ಸಲ 6 ತಿಂಗಳಿಗೆ ಮಾಡ್ಬೇಕಾಗ್ತದ. ಆದ್ರೆ 6 ತಿಂಗಳಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ 9-10ನೇ ತಿಂಗಳಿಗೆ ಹಿಂಗೆ ಹೋಗ್ತದ. ಸೊ ಅದಕ್ಕೆ ಹೇಳಿಕ್ ಬರಲ್ಲ ಯಾವ ಒಂದು ಸಮಯದೊಳಗೆ ಹೇಗೆ ಅಂತ. ಮತ್ತೆ ಇಲಾಖೆಯವರು ಕೂಡ 6 ತಿಂಗಳಿಗೆ ಮಾಡ್ತೇವೆ ಅಂತ ಹೇಳ್ತಾ ಇದಾರೆ. ಅದು ಎಷ್ಟು ಇಲಾಖೆ ಮುತುವರ್ಜಿ ವಹಿಸ್ಕೊಂಡು ಮಾಡ್ತದ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಬಟ್ ಒಟ್ಟಿನೊಳಗಡೆ ನಮ್ಮ ತಯಾರಿ ಹೆಂಗಿರ್ಬೇಕು ಅಂತಂದ್ರೆ, ಒಟ್ಟಾರೆಯ ಒಂದು ತಯಾರಿಯಾಗಿರ್ಬೇಕಾಗ್ತದೆ. ಎಲ್ಲಾ ಪರೀಕ್ಷೆಯನ್ನ ಓದಿ ಮಾಡುವಂತದ್ದು. GPSTR ಅಲ್ಲಿ ಕೂಡ ಸೈಕಾಲಜಿ ಇದೆ. ಈವನ್ HSTR, GPSTR ಅಲ್ಲಿ ಕೂಡ ನೀವು ವಿಷಯವನ್ನ ಓದ್ಬೇಕಾಗಿದೆ. ಅಗೇನ್ ನೀವು ಏನು GK ಮತ್ತೆ ಇವೇನು ಜನರಲ್ ಇಂಗ್ಲಿಷ್, ಜನರಲ್ ಕನ್ನಡ, ಸಾಮಾನ್ಯ ಕನ್ನಡ ಎಲ್ಲ ನೀವು TETಗೆ ಕೂಡ ಓದ್ಬೇಕಾಗಿದೆ, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ದಲ್ಲಿ. ಸೊ ಅದಕ್ಕೆ ನಿಮ್ಮ ಒಂದು ಪರೀಕ್ಷೆ ಎಲ್ಲ ಒಂದು ಪರೀಕ್ಷೆಯನ್ನ ಓದಿ ಚೆನ್ನಾಗಿ ಮಾಡುವಂತ ಇನ್ನು ತಯಾರಿ ಆಗಲಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ನೀವೇನಾದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಅನ್ನು ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋ ಶೇರ್ ಮಾಡಿ. ನಮಸ್ಕಾರ.